ಜೈಲು ಒಳಗಡೆ ದರ್ಶನ್ ಅಭಿಮಾನಿಯ ಆಸೆ ಈಡೇರಿಸಿದಂತಹ ಜೈಲು ವಾರ್ಡನ್ ಪ್ರಭು ಅನ್ನೋರನ್ನ ಪರಪ್ನಗರ ಜೈಲಿನಿಂದ ಎತ್ತಂಗಡಿ ಮಾಡಿ ಚಾಮರಾಜನಗರಕ್ಕೆ ಬಿಸಾಕವ್ರೆ. ನಮ್ಮ ದರ್ಶನ್ ಟೈಮ್ ಸರಿ ಇಲ್ವೋ, ಅವ್ರ ವಿಚಾರಕ್ಕೆ ತಲೆ ಹಾಕೋರು ಟೈಮ್ ಸರಿ ಇರೋಲ್ವೋ ಗೊತ್ತಿಲ್ಲ. ತಲೆ ಹಾಕ್ತವ್ರು ತಲೆದಂಡ ಆಗೋದಂತೂ ದಿಟ. ನಮ್ಮ ಜೈಲ್ DGP ಅಲೋಕ್ ಕುಮಾರ್ ಸಾಹೇಬ್ರು ಇದಾರಲ್ಲ, ಅವ್ರ ಆಫೀಸಲ್ಲೇ ಒಂದು ಕಮಾಂಡರ್ ಸೆಂಟರ್ ಮಾಡ್ಕೊಂಡವ್ರೆ. ಇಲ್ಲಿಗೆ ಜೈಲಲ್ಲಿರುವ ಅಷ್ಟೂ CCTV ಕ್ಯಾಮ್ರಾಗಳ ಆಕ್ಸೆಸ್ ಇದೆ. ಇವರು ಇಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಜೈಲಲ್ಲಿ ನಡೆಯೋದನ್ನೆಲ್ಲ ನೋಡಬಹುದು. ಹಾಗೆ ಒಂದ್ಸಾರಿ ಸುಮ್ಮನೆ ನೋಡುವಾಗ ದರ್ಶನ್ ಸೆಲ್ ಹತ್ರ ಯಾರೋ ಒಬ್ಬ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋದು ನಿಂತಿರೋದು ಮತ್ತು ಭೇಟಿ ಮಾಡಿರೋದನ್ನ ಅಬ್ಸರ್ವ್ ಮಾಡ್ಬಿಟ್ಟವ್ರೆ. ಮೊನ್ನೆ ಈ ಅಲೋಕ್ ಕುಮಾರ್ ಸಾಹೇಬರು ಗಣರಾಜ್ಯೋತ್ಸವದ ದಿನ ಜೈಲಿಗೆ ವಿಸಿಟ್ ಮಾಡಿದಾಗ ಹಂಗೆ ದರ್ಶನ್ ಹೋಗ್ಬಿಟ್ಟು ಮಾತಾಡ್ಸವ್ರೆ. ಆ ಟೈಮ್ನಲ್ಲಿ ಯಾರದು PC ಬಂದಿದ್ರಲ್ಲ ನಿಮ್ಮನ್ನು ಮೀಟ್ ಮಾಡೋದಕ್ಕೆ, ನಿಮ್ಗೆ ಪರಿಚಯಸ್ರ ಅವರು ಅಂತ ಕೇಳವ್ರೆ. ಇಲ್ಲ ಸರ್ ಹಂಗೇನಿಲ್ಲ, ನನಗೇನು ಅವ್ರ ಪರಿಚಯ ಇಲ್ಲ, ನನ್ನ ಫ್ಯಾನ್ ಅಂತೆ, ಸುಮ್ಮನೆ ಹಾಗೆ ಹೇಳೋದಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟವ್ರೆ ದರ್ಶನ್. ಹೌದಾ ಅಂದ್ಕೊಂಡವ್ರೆ ಸೀದಾ ಆಫೀಸಿಗೆ ಬಂದ್ಬಿಟ್ಟು ಆ PC ದರ್ಶನ್ಗೆ ಮೀಟ್ ಮಾಡಿಸೋರು ಯಾರು ಅಂತ ವಿಚಾರಿಸೋರು. ಅದು ಪ್ರಭು ಚೌಹಾಣ್ ಅನ್ನೋ ವಾರ್ಡನ್ನು ಅಂತ ಗೊತ್ತಾಗೈತೆ ಅಷ್ಟೇ. ನೀನು ಇಲ್ಲಿರೋದಕ್ಕೆ ಲಾಯಕ್ಕಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಅವಾಗಿಂದ ಚಾಮರಾಜನಗರ ಜೈಲಿಗೆ ಎತ್ತಂಗಡಿ ಮಾಡಿ ಬಿಸಾಕವ್ರೆ. ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಈ ಪ್ರಭು ಚೌಹಾಣ್ ಅನ್ನೋರು ಪರಪ್ನಗರ ಜೈಲಿಗೆ ವಾರ್ಡನ್. ಅಂದರೆ ಈ ಜೈಲು ಪೊಲೀಸರು ಅನ್ನಲ್ಲ, ವಾರ್ಡನ್ನು ಅಂತಾರೆ. ಯಾಕಂದರೆ ಅವ್ರು ಪೊಲೀಸರಲ್ಲ. ಈ ವಾರ್ಡನ್ ಪ್ರಭು ಮತ್ತು ಈ ಯಲಹಂಕ ಸ್ಟೇಷನ್ PC ಆಗಿದ್ದಾರೆ ಗಣೇಶು ಅಂತ, ಇವರಿಬ್ಬರು ಫ್ರೆಂಡ್ಸು. ರೀಸೆಂಟಾಗಿ ಒಂದ್ಸಾರಿ ಯಾರೋ ಒಬ್ಬ ಆರೋಪಿನ ಜೈಲಿಗೆ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಗಣೇಶು ಯಲಹಂಕ ಸ್ಟೇಷನಿಂದ ಪರಪ್ನಗರ ಜೈಲಿಗೆ ಬಂದಿರ್ತಾರೆ. ಹಾಗೆ ಬಂದಾಗ ಈ ಪ್ರಭುನ ಮೀಟ್ ಮಾಡ್ಬಿಟ್ಟು ಮಾತಾಡಿಸ್ತಾರೆ, ಯಾಕೆಂದ್ರೆ ಫ್ರೆಂಡ್ಸ್ ಅಲ್ವಾ. ಅವಾಗ ಈ ಗಣೇಶ್ ಏನು ಮಾಡ್ತಾರೆ, ಪ್ರಭು ಹತ್ರ ಹೆಂಗೂ ಇಷ್ಟು ದೂರ ಬಂದಿದ್ದೀನಿ ಮಾರಾಯ, ಈ ದರ್ಶನ್ ಒಂದ್ಸರಿ ಮೀಟ್ ಮಾಡಿಸೋ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಕೇಳೋರೆ. ಅದಕ್ಕೆ ನಾನು ಬಾ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಕರ್ಕೊಂಡೋಗಿ ದರ್ಶನ್ ಸೆಲ್ ಹತ್ರ ಕರ್ಕೊಂಡೋಗಿ ಮೀಟ್ ಮಾಡಿಸ್ಬಿಟ್ಟವ್ರೆ. ಇವ್ರುಗಳದ್ದು ಅದು ಏನು ಗ್ರಾಚಾರಕ್ಕೆ ಇಟ್ಟಿತ್ತೋ ಏನೋ, ಈ ಗಣೇಶು ದರ್ಶನ್ ಸೆಲ್ ಮುಂದೆ ನಿಂತ್ಕೊಂಡು ಮಾತಾಡೋದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲೋಕ್ ಕುಮಾರ್ ಸಾಹೇಬರು CCTV ನೋಡ್ಬಿಟ್ಟವ್ರೆ. ಈ ಅಲೋಕ್ ಕುಮಾರ್ ಸಾಹೇಬ್ರ ಕತೆ ಗೊತ್ತಲ್ಲ ಅಷ್ಟೇ, ಈ ಪ್ರಭು ಕತೆ ಕಥಮ್. ನೆಟ್ಟಿವ್ ಡ್ಯೂಟಿ ಮಾಡ್ರಿ ಅಂದರೆ ಬೇಡಿ ಮಾಡಿಸೋ ಕೆಲಸ ಮಾಡ್ತೀರೇನ್ರಯ್ಯ ಅಂತ ಹೇಳ್ಬಿಟ್ಟು ಈ ಪ್ರಭುನ ಜೈಲಿಂದ ಎತ್ಬಿಟ್ಟು ಚಾಮರಾಜನಗರ ಜೈಲಿಗೆ ಬಿಸಾಕವ್ರೆ.